ಅದ್ರಲ್ಲಿ ಮಿಡಲ್ ಮಾತುಗಳು ಬರ್ತಿದ್ದವು, ಅವೇ ಬಾಳ ಆಗ್ತಿದ್ದೇವ್ರಿ. ಅದ್ರಲ್ಲಿ ನಮ್ಮ ಕುರಿ ಪ್ರತಾಪಗೂ ಜಾಸ್ತಿ ಉತ್ತರ ಕರ್ನಾಟಕ ಟೀಮ್ ಹಂಗ ಆಗ್ತಿರೋದು. ನಾನು ಗದಗ, ಗದಗ, ಹನುಮಂತ ಉತ್ತರ ಕರ್ನಾಟಕ. ಸುಳ್ಳ ತಲೆ ಮೇಲೆ ಹೊಡೆದಂಗೆ ಇರ್ತಿದ್ದೆ. ಹಂಗಂತೇಳಿ ಡ್ಯಾನ್ಸು ಕೂಡ ಮರ್ಯಾಕ ಹೋಗ್ಬಿಡ್ರಿ. ಡ್ಯಾನ್ಸ್ ಹೆಂಗ್ ಮರ್ಯಾಕ, ನಾನು ಇಂದ್ರು ಅಡಿಗೆ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತೇನೆ ನಾನು. ಜಗ್ಗೇಶ್ ಸರ್ ಅಂತಾರ ಅವ್ರು ಕಾಮಿಡಿಗೆ ಗಾಡ್ ಫಾದರ್. ಅವ್ರ ಬಗ್ಗೆ ನಾವೇನ್ ಹೇಳ್ಬೇಕ್ರಿ, ಆದ್ರ ಬಾಳ್ ಸಪೋರ್ಟಿವ್ ಮಾಡ್ತಿದ್ರೆ. ಫಸ್ಟ್ ಟೈಮ್ ನಾವು ಟ್ರಯಲ್ ಮಾಡಿದ್ದು ನೀರದಾಗ. ಫಸ್ಟ್ ಡೇ ಬಿಫೋರ್ ಗ್ರ್ಯಾಂಡ್ ರನ್ ಅಂತ ಮಾಡ್ತೀವಲ್ಲ, ಗ್ರ್ಯಾಂಡ್ ರನ್ ಮಾಡಿದಾಗ ನೀರ್ಲೇ ಟ್ರೈ ಮಾಡಿದ್ವಿ. ನೀರ್ಲೇ ಟ್ರೈ ಮಾಡಿದಾಗ ಕಣ್ಣಿಗೆ ಬಿದ್ದಾಗ ಇಲ್ಲೆಲ್ಲ ಕೆಂಪಾಗಿತ್ತ. ಈಗ ಇದಕ್ ಬಂದ್ರೆ ಶೋಗೆ ಬಂದ್ಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಯಾವ ರೀತಿ ಇತ್ತು? ಪ್ರಾಕ್ಟೀಸ್ ಅಂದ್ರೆ ನಮ್ಗೆ ಇಲ್ಲೇ ಫಸ್ಟ್ ಟೈಮ್ ಎಲ್ಲ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾರ. ನಾವು ಏನ್ ಮಾಡ್ತಿದ್ವಿ, ನಮ್ ಫ್ರೀ ಟೈಮ್ ದಾಗ ಪ್ರಾಕ್ಟೀಸ್ ಮಾಡ್ಕೊಂತಿದ್ವಿ, ರಾತ್ರಿ ಎಲ್ಲ ಮಾಡ್ತಿದ್ವಿ. ಬಟ್ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅಂಜಿಕೆ ಇತ್ತು, ಸ್ವಲ್ಪ ಬಾಳ ಹೆದರಿದ್ವಿ. ಬಟ್ ಇಲ್ಲಿ ಫಸ್ಟ್ ಡೇ ಬಂದಾಗ ಅಷ್ಟ್ರಿಗೂ ಬೆಳಿಗ್ಗೆ ಒಂದ್ 7-8 ಗಂಟೆ ಕರೆಸ್ತಿದ್ರೆ ಒಂದ್ 2-3 ತಾಸು ಎಕ್ಸರ್ಸೈಸ್ ಮಾಡಿಸಿದೆ ನಮ್ಗೆ. ಫ್ರೀಲಿ ಬಾಡಿ ಫ್ರೀ ಆಗ್ಲಿ ಅಂಡ್ ಬಾಡಿ ಲ್ಯಾಂಗ್ವೇಜ್ ಬರ್ಲಿ, ವಾಯ್ಸ್ ಬರ್ಲಿ ಅಂತೇಳಿ ಒಂದ್ 2-3 ತಾಸು ಎಕ್ಸರ್ಸೈಸ್ ಮಾಡಿಸಿ, ಅವಾಗ ಟಿಫಿನ್ ಮಾಡಿಸಿ, ಅದಾದ್ಮೇಲೆ ಒಂದ್ ಮಧ್ಯಾಹ್ನ ಹೊತ್ತಿನಾಗ ಸ್ಕ್ರಿಪ್ಟ್ ಕೊಡ್ತಾರ. ಅಂದ್ರ ಒಂದೊಂದ್ ಟೀಮಿಗೆ ಇಂತಿಂತ ಸ್ಕ್ರಿಪ್ಟ್ ಕೊಡ್ತಾರ. ಸ್ಕ್ರಿಪ್ಟ್ ಕೊಟ್ಟಿಂದ ನಮ್ ಮೆಂಟರ್ ಅಂತ ಇರ್ತಿದ್ರೆ, ನಮ್ ಮೆಂಟರ್ ಒಂದ್ಸಲ ರೀಡಿಂಗ್ ಮಾಡ್ಕೊಂಡು ಕಾಸ್ಟಿಂಗ್ ಮಾಡಿ, ಡ್ರೆಸ್ ಡಿಸೈನ್ ಮಾಡಿ, ಸಾಂಗ್ ಸೆಲೆಕ್ಷನ್ ಮಾಡಿ. ಇದು ಫಸ್ಟ್ ಡೇ ಇದೆಲ್ಲ ಆಗಿ ಮತ್ತೆ ಸೆಕೆಂಡ್ ಡೇ ಲಿಂತ್ರ ಪ್ರಾಕ್ಟೀಸ್ ಸ್ಟಾರ್ಟ್. ಫಸ್ಟ್ ಡೇ ಒಂದ್ಸದ ರೀಡಿಂಗ್ ತೊಗೊಂಡಿರ್ತೇವ್ರಿ. ಬಂದ್ಬಿಟ್ಲೆ ಸ್ಕ್ರಿಪ್ಟ್ ಬಂತ ಅಷ್ಟ್ರು ಒಂದ್ ಸರ್ಕಲ್ ನಾಗ ಕೂತ್ಕೊಂಡು ಒಂದ್ಸದ ರೀಡಿಂಗ್ ಮಾಡ್ಕೊಂತೇವಿ. ಅದಾದ್ಮೇಲೆ ಕ್ಯಾಪ್ಟನ್ ಅಥವಾ ನಮ್ ಮೆಂಟರ್ ಅಂಜುತ್ತಾರೆ ಯಾರ್ಯಾರಿಗೆ ಯಾವ್ದಾವ್ದು ಕ್ಯಾರೆಕ್ಟರ್ ಅಂತ ಹೇಳಿ. ಅದಾದ್ಮೇಲೆ ನಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಒಂದ್ 2-3 ದಿನ ಪ್ರಾಕ್ಟೀಸ್ ಮಾಡ್ತೇವಿ ಅಷ್ಟ. ಮತ್ತೆ ಭಯ ಇತ್ರಿ? ಫಸ್ಟ್ ಡೇ ಸ್ವಲ್ಪ ಇತ್ತ. ಫಸ್ಟ್ ವೀಕ್ ದಾಗ ಸ್ವಲ್ಪ ಭಯ ಇತ್ತ. ಅದಾದ್ಮೇಲೆ 2ನೇ ವೀಕ್ ಸ್ವಲ್ಪ ಹಂಗ ಅಂಜಿಕೆ ಅಂದ್ವಿ. ಅಂದ್ರೆ 2ನೇ ವೀಕ್ ಫಸ್ಟ್ ಎಪಿಸೋಡ್ಗೆ, ಸೆಕೆಂಡ್ ಎಪಿಸೋಡ್ ಲಿಂತ್ರ ಮತ್ತೊಬ್ಬ ಸ್ಟಾರ್ಟ್ ಆದ್ವಿ. ಈಗ ನಿಮ್ ಎದುರುಗಡೆ ಈಗ ಕಾಮನ್ ಆಗಿ ಇರೋರು ಬೇರೆ, ಅಲ್ಲಿ ದಿಗ್ಗಜರುಗಳೇ ಕುತ್ಕೊಂಡಿದ್ರು. ಅಂದ್ರೆ 5 ಆಂಕರ್ ಗಳನ್ನ ಇಟ್ಟಿದ್ರು. ಅವ್ರ ಮುಂದೆ ಮಾಡೋದ್ ಹೆಂಗಿತ್ರಿ? ಅಂದ್ರ ಫಸ್ಟ್ ಟೈಮ್ ನಾವು ಅವ್ರ ಕೂಟ ಮಾತಾಡ್ಬೇಕಾರ ಅವ್ರು ಇಂಟ್ರಾಕ್ಟ್ ಆಗ್ತಿದ್ರ. ಈಗ ನಾನ್ ನಿಮ್ ಕೂಟ ಹೀಗೆ ಹೆಂಗ್ ಮಾತಾಡ್ತೀವಿ, ಅವ್ರು ಹಂಗ್ ಮೈಕ್ ತಗೊಂಡ್ ಮಾತಾಡ್ಬಿಡ್ತಿದ್ರು. ಸೊ ನಾವು ಆಡಿಷನ್ ಕೊಡ್ಬೇಕಾದ್ರೆ ಹಂಗ್ ಕೊಟ್ಟಿರ್ಲಿಲ್ಲ, ನಾವ್ ಒಬ್ರ ಪ್ರಿಪೇರ್ ಆಗಿ ಬರ್ತಿದ್ವಿ. ಅಲ್ಲಿ ಸ್ವಲ್ಪ ಫಸ್ಟ್ ಒಂದ್ 2-3 ವಾರ ನಮ್ಗ ಗ್ರಿಪ್ ಸಿಗ್ಲಿಲ್ಲ. ಅವ್ರ ಕೂಟ ಮಾತಾಡೋದು, ಇದು ಮಾಡೋದು ಆಗ್ಲಿ ಅದಾದ್ಮೇಲೆ ಹಂಗ ಬರ್ಬರ್ತಾ ಅವ್ರಿಗೆ ಆದಂತ ಒಂದ್ ಸ್ವಲ್ಪ ಸ್ಪೇಸ್ ಕೊಡಕಂತ ಬಂದ್ವಿ. ಈಗ ನಾವ್ ಹಿಂಗ್ ಮಾತಾಡ್ಬಿಟ್ಲೆ ಅವ್ರೊಂದ್ ಮಾತಾಡ್ತಾರ ಅಂತ ಹೇಳಿ ನಮ್ಗ್ ಫಿಕ್ಸ್ ಆಗ್ಬಿಡುತ್ತೆ. ಈಗ ನಾವ್ ಹಿಂಗ್ ಹೇಳ್ಬಿಟ್ಲೆ ಅವ್ರೊಂದ್ ಹೇಳ್ತಾರ, ಅದಾದ್ಮೇಲೆ ನಾವ್ ಮಾತಾಡ್ಬೇಕಂತೇಳಿ. ಇನ್ನೊಂದ್ ಈ ಶೋನ್ಯಾಗ್ರಿ ಅದೊಂದ್ ಜಾಸ್ತಿ ಅಂದ್ರೆ ನೀವೊಂದ್ ಸ್ಕಿಟ್ ಮಾಡಾತೀರಿ ಅಂದ್ರ ಕಂಟಿನ್ಯೂ ಸ್ಕಿಟ್ ಇರ್ತಿರ್ಲಿಲ್ಲ, ಅದ್ರಲ್ಲಿ ಮಿಡಲ್ ಮಾತುಗಳು ಬರ್ತಿದ್ದವು, ಅವೇ ಬಾಳ ಆಗ್ತಿದ್ದೇವ್ರಿ. ಅದ್ರಲ್ಲಿ ನಮ್ ಕುರಿ ಪ್ರತಾಪಗೂ ಜಾಸ್ತಿ. ಅವ್ರ ಸರ್ ಅಂದ್ರೆ ಡೈರೆಕ್ಟ್ ಟಾಂಗ ಕೊಡ್ತಾರೆ ನಮ್ಗೆಲ್ಲ. ಅಕುಲ್ ಸರ್ ಒಬ್ರು ಬಾರಿ ಮಾತಾಡ್ತಿದ್ರು. ನಾವ್ ಅಂದ್ರ ಅವ್ರು ಇನ್ವಾಲ್ವ್ ಆಗ್ಬಿಡ್ತಿದ್ರಲ್ಲ ನಮ್ ಸ್ಕಿಟ್ ದಾಗ. ಅವರು ಒಂದ್ ಕ್ಯಾರೆಕ್ಟರ್ ಆಗಿ ಬಂದು ನಮ್ ಕೂಟ ಬಾರಿ ಮಾತಾಡ್ತಿದ್ರು. ಈಗ ಪ್ರಾಕ್ಟೀಸ್ ಆಯ್ತ್ರಿ. ಇವಾಗ ಜಗ್ಗೇಶ್ ಅವ್ರಿ, ಅವ್ರ ಬಗ್ಗೆ ಹೇಳ್ಬೇಕಂದ್ರ ಜಗ್ಗೇಶ್ ಸರ್ ಅಂತಾರ ಅವ್ರು ಕಾಮಿಡಿಗೆ ಗಾಡ್ ಫಾದರ್. ಅವ್ರ ಬಗ್ಗೆ ನಾವೇನ್ ಹೇಳ್ಬೇಕ್ರಿ, ಆದ್ರ ಬಾಳ್ ಸಪೋರ್ಟಿವ್ ಮಾಡ್ತಿದ್ರೆ. ನಂಗ ಹೇಳಿದ್ರೆ ನಾನ್ ಕಂಟಿನ್ಯೂ ಒಂದ್ 3 ವೀಕ್ ಕಂಟಿನ್ಯೂ ಲೇಡಿ ಗೆಟಪ್ ಹಾಕಿದ್ದೆ. ಅದಾಗ ಲೇಡಿ ಗೆಟಪ್ ಬಗ್ಗೆ ಮಾತಾಡೋಣ ಹೇಳ್ರಿ. ಅವಾಗ ಸಾಕು ಮತ್ತೊಬ್ಬ ಬೇರೆ ಕ್ಯಾರೆಕ್ಟರ್ ಮಾಡು, ಸಾಕಿದೆ ಮಾಡ್ತೀಯ ಬೇರೆ ಕ್ಯಾರೆಕ್ಟರ್ ಮಾಡು ಅಂತಂದ್ರೆ. ನೆಕ್ಸ್ಟ್ ಒಬ್ಬ ಚೆನ್ನಾಗಿ ಮಾಡ್ದಾಗ, ಅಕುಲ್ ಸರ್ ಮಾಡ್ದಾಗೆಲ್ಲ ಚಲೋ ಆಗೈತಿ, ಚೆನ್ನಾಗಿ ಮಾಡ್ತೀಯ, ಮಾಡ್ಕೊಂತ ಇರ್ರಿ, ಹಿಂಗೆ ಕಲಿತಾ ಇರ್ರಿ. ಮತ್ತೊಬ್ಬಸ್ ನಾನು ಸ್ಟಂಟ್ಸ್ ಮತ್ತೊಬ್ಬಸ್ ಫ್ಲಿಪ್ ಎಲ್ಲ ಹೊಡಿತಿದ್ನಲ್ಲ, ಅವಾಗೆಲ್ಲ ಬಂದು ಚೆನ್ನಾಗ್ ಮಾಡ್ತೀವಿ ಕಡೆ ಡ್ಯಾನ್ಸ್. ಇದ್ರಲ್ಲಿ ಒಂದ್ ಸ್ವಲ್ಪ ಸ್ಕಿಟ್ ಅಂದ್ರೆ ಸ್ಕಿಟ್ ಅಲ್ಲ, ಈಗ ಯಾರೊಬ್ರು ಎಂಟ್ರಿ ಕೊಡ್ತಾ ಇದ್ರ ಅಂದ್ರೆ ಸ್ವಲ್ಪ ಒಂದ್ ಸಾಂಗ್ ಮುಖಾಂತರ ಬರ್ತಾರೆ, ಅಲ್ಲಿ ಒಂದ್ ಸ್ವಲ್ಪ ಡ್ಯಾನ್ಸ್ ಏನಾರು ನಿಮ್ದು ಫಿಕ್ಸ್ ಇರೋದು. ಅಂದ್ರೆ ಅದೊಂದು ಎಂಟ್ರಿಗೆ ಒಂದು ಎನರ್ಜಿ ಇರ್ಲಿ ಅಂತ ಸಾಂಗ್ ಹಾಕಿರ್ತಾರೆ. ಈಗ ನಿಮ್ಮ ಟೀಮ್ ಹ್ಯಾಂಡಲ್ ಮಾಡ್ತಾ ಇದ್ದ ಅನುಶ್ರೀ ಅವರು. ಅನುಶ್ರೀ ನಮ್ ಟೀಮ್ ಓನರ್ ಅನುಶ್ರೀ ಮೇಡಮ್, ಕ್ಯಾಪ್ಟನ್ ಹರೀಶ್ ಅಣ್ಣ. ಅದು ಒಂದ್ ಟೈಪ್ ನಮ್ ಟೀಮ್ ಉತ್ತರ ಕರ್ನಾಟಕ ಟೀಮ್. ನಾನು ಗದಗ, ಹನುಮಂತ ಉತ್ತರ ಕರ್ನಾಟಕ, ಕಾವೇರಿ, ಸುಜಾತಕ್ಕನು ಗದಗ, ಇಬ್ರ ಮಂದಿ. ಒಬ್ಬ ಮಂಡ್ಯ ಮಧು ಬಿಟ್ರೆ ನಮ್ಮ ರಮೇಶ್ ಅಧ್ಯಕ್ಷ, ಅವರು ಚಿಕ್ಕಮಂಗ್ಳೂರು. ಅವ್ರಿಂತ ನಮ್ ಟೀಮ್ ಬಾರಿ ಸ್ಟ್ರಾಂಗ್ ಇತ್ತು. ಅವರು ಲೇಡಿ ಗೆಟಪ್ ಹಾಕ್ದಾಗ ಅವ್ರು ಮಜಾ ಇತ್ತು. ಇವ್ರಲ್ಲ ಮಂಗಳೂರವ್ರ? ಕರೆಕ್ಟ್.
ಅವ್ರ ಲೇಡಿ ಗೆಟಪ್ ಹಾಕಿದಾಗ ಎಲ್ರು ತುಂಬಾ ಹೊಗಳಿದ್ರು ಅವ್ರನ್ನ. ಹೌದೌದು. ಯಾಕಂದ್ರೆ ಅವ್ರಿಗೆ ಆಕ್ಟಿಂಗ್ ಗೊತ್ತಿಲ್ಲ ರೀ, acting ಗೊತ್ತಾಗಲ್ಲ. ಹೌದು. ಅವ್ರು ಏನಿಲ್ಲ ಹಂಗೆ ಡೈರೆಕ್ಟ್ ಹಂಗೆ ವಿಡಿಯೋ ಮಾಡ್ತಾ ಅದನ್ನ ಅವ್ರು ಹೇಳೋದೆಲ್ಲ ನಿಜ ಅನ್ಬೇಕು ಆ ರೀತಿ ಆ ರೀತಿ ಮಾಡ್ತಿರೋ ಸುಳ್ಳ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ರು. ಹಂಗ ಹೇಳ್ತಿದ್ರಿ ಅವ್ರು. ಎಷ್ಟೋ ಜನ ನೋಡಿದ್ ಅವ್ರು ಹೇಳಿದ್ರ ನಿಜಾನ ನಂಬ್ಯಾರ್ರಿ. ನಾವ ನಂಬೇವ್ರಿ. ನಮ್ಗ ಗೊತ್ತಿಲ್ಲ ಸುಳ್ಳು ಹೇಳಕಂತಾರ. ಅವ್ರಿಗೆ ಮಾತಾಡ್ಕಂತಾರ ನಮ್ಗ ಕನ್ಫ್ಯೂಸ್ ಆಗುತ್ತೆ. ಇವಾಗ ಸುಳ್ಳು ಹೇಳಕಂತಾನೋ ನಿಜ ಹೇಳಕಂತಾನೋ ತಲೆ ಕೆಡ್ಕಂತೀವಿ ಹಂಗ. ಈಗ ನಿಮ್ ಟೀಮ್ ಅಥವಾ ಅನುಶ್ರೀ ಮೇಡಮ್ ಅವರ ಇದು ಹೆಂಗಿತ್ರಿ ಬಾಂಡಿಂಗ್? ನಮ್ ಟೀಮ್ ಕೊಟ್ಟಾಗ ಬಾರಿ ಸ್ಟ್ರಾಂಗ್ ಇತ್ತು ನಮ್ದು ಬಾಂಡಿಂಗ್. ಅನುಶ್ರೀ ಮೇಡಮ್ ಅಷ್ಟ ಸಪೋರ್ಟ್ ಮಾಡ್ತಿದ್ರಿ ನಮಗ. ಒಂದ್ ಓನರ್ಸ್ ರೌಂಡ್ ಅಂತ ಬಂತ. ಅವಾಗ ಅನುಶ್ರೀ ಮೇಡಮ್ ನಮ್ ಕೂಡ ಬಂದಿದ್ರ, ಪ್ರಾಕ್ಟೀಸ್ ಮಾಡಿದ್ರ, ಮಸ್ತ್ ಮಜಾ ಮಾಡಿದ್ವಿ. ಬಟ್ ಅನುಶ್ರೀ ಮೇಡಮ್ ಬಾಳ್ ಸಪೋರ್ಟಿವ್ ಮಾಡ್ತಿದ್ರೆ. ನನ್ಗ ಬಾಳ್ ಸಪೋರ್ಟಿವ್ ಇದ್ದಾರೆ. ಈತ ಡ್ಯಾನ್ಸ್ ಮಾಡ್ತಿ, ಈತಾಗ ಆಕ್ಟಿಂಗ್ ಮಾಡ್ತಿ ಮಾಡ ಅಂತ ಹೇಳಿ ಇಷ್ಟ ರೀ. ಅನುಶ್ರೀ ಮೇಡಮ್ ಬಾಳ ಇಷ್ಟ ಆಗಿ. ಅನುಶ್ರೀ ಮೇಡಮ್ ಅಂದ್ರೆ ಅವ್ರು ಯಾರ ಬೆಳಿತಾ ಇರ್ತಾರ, ಯಾರಿಗೋ ಸಪೋರ್ಟ್ ಬೇಕಂದ್ರೆ ತುಂಬಾ ಕೊಡ್ತಾರ ಅವ್ರು. ಅದ್ರಲ್ಲೂ ಹನುಮಂತಗಂತೂ ಕೇಳಂಗಿಲ್ಲ. ಸಿಕ್ಕಾಪಟ್ಟೆ ತಮ್ಮ ಅಂತ ಹೇಳ್ಬಿಟ್ರೆ ಹಂಗಾರಿ. ನಮ್ಗೂ ಹೇಳ್ತಾ ಇರ್ತಾರೆ ಈ ಕಂಟಿನ್ಯೂ. ಈಗ ನಾವ್ ಲೇಡಿ ಗೆಟಪ್ ನ ಹಿಂಗ್ ಬಂದ್ವಿಲ್ಲ ಅಂತ ಹೇಳಿ ಹಿಂಗ ಅಂತ ಹೇಳ್ತಿರ್ತಾರ. ಡಾನ್ಸ್ ಮಾಡಕಂತ್ರ ಬಾರಿ ಮಜಾ. ಅಕುಲ್ ಸರ್ ಗೆಟಪ್ ಹಾಕದಾಗಂತ್ರು ಅಕುಲ್ ಸರ್ ಫಸ್ಟ್ ಟೈಮ್ ಗೆಟಪ್ ಹಾಕದಾಗ ಅನುಶ್ರೀ ಮೇಡಮ್ ಅಂದ್ರು ಬಾಳ ಹೊಗಳಿದ್ರಿ ನಂಗ. ಶಾವ್ಗ್ಯಾಗ ಬಜ್ಗೆ ನಿನ್ನಂಗ್ ಮತ್ತಾರು ಮಾಡಂಗಿಲ್ಲ ಅಕುಲ್ ಸರ್ ಅಂತ ಮಜಾ ಐತ್ರಿ. ಮತ್ತೀಗ ಈಗ ಗೆಲ್ಲು ಮೂಮೆಂಟ್ನಾಗ ಹೆಂಗ ಅನಿಸ್ತೀರಿ ಅಂತ ಅನ್ಕೊಂಡಿದ್ರಿ? ಗೆಲ್ತೀವಿ ಅದ್ರ ಕಾಂಪಿಟೇಷನ್ ಕೂಡ ಜಾಸ್ತಿ ಇತ್ತು, ಬಾಳ ಹೆವಿ ಐತ್ರಿ. ಎಲ್ಲಾರ್ದು ಹೋಪ್, ಎಲ್ಲಾರ್ದು ಜಗಪ್ಪನ ಟೀಮ್, ಮತ್ತೊಬ್ಬ ಸ್ನೈನಾಕರ್ ಟೀಮ್ ಸ್ಟ್ರಾಂಗ್ ಇತ್ತು. ಈಗ ನಮ್ಕಿನ ಅವರು ಇಲ್ಲ ವೀಕ್ ಅಂದ್ರ ಅವ್ರು ಬಾಳ ವೀಕ್ ನಾಗ ಗೆದ್ದಿದ್ರಿ, ಲೀಡ್ ನಾಗ ಇದ್ರು. ಅಷ್ಟು ಟೀಮ್ ಲೀಡ್ ನಾಗ ಇದ್ವು. ಸೊ ಆ ಒಂದಿನ ಟುಡೇ ಇವತ್ ಯಾರದು ಬೆಸ್ಟ್ ಪರ್ಫಾರ್ಮರ್ ಆಗತ್ತ ಅವತ್ತ ಪ್ರೈಸ್ ಕೊಡ್ತೇನೆ ಅಂತ ಹೇಳಿ ಅವ ಅನೌನ್ಸ್ ಇತ್ತು. ಶೋ ಅಂದ್ರೆ ಶೋ ರೂಲ್ಸ್ ಪ್ರಕಾರ. ಸೊ ಹಂಗಾಗಿ ಅವತ್ತಿನ ಸ್ಕಿಟ್ ನಮ್ದು ಹಿಟ್ ಆಗಿಬಿಡ್ತು. ನಮ್ದು ಸಖತ್ತಾಗಿ ಬಂತು. ಅಂದ್ರೆ ನಾವು 90 ಡಿಗ್ರಿ ಸ್ಕಿಟ್ ಮಾಡಿದ್ವಿ. ಸೊ ಅದು ಈಸಿ ಅಲ್ಲ. ಹಿಂಗ ನಾನು ಹಿಂಗ್ ಕುತ್ಕೊಂಡದಲ್ಲ, ನಾನು ಹಿಂಗ್ ಕುತ್ಕೊಂಡು ಆಕ್ಟ್ ಮಾಡ್ಬೇಕಲ್ಲಿ. ಅದ್ರ ಸಂಬಂಧ ಸೊ ಜಗ್ಗೇಶ್ ಸರ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕಿಟ್ ಇನ್ ಸೀಸನ್ ಅಂತ ಹೇಳಿ ಅವತ್ತು ಪ್ರೈಸ್ ಅನೌನ್ಸ್ಮೆಂಟ್ ಮಾಡಿದ್ರೆ. ಬಟ್ ಬಾಳ ಖುಷಿ ಆಯ್ತ್ರಿ ನಮಗ. ನಾವು ಅನ್ಕೊಂಡಿರ್ಲೇ ಇಲ್ಲ ನಮಗ್ ಬರುತ್ತಾ ಅಂತ. ಅದ್ರಲ್ಲಿ ಅಕುಲ್ ಬಾಲಾಜಿ ಮತ್ತೆ ಇವ್ರು ಕುತ್ಕೊಂಡು ಕಾಮಿಡಿ ಮಾಡಿದ್ರು ನೋಡ್ರಿ. ಕುರಿ ಸರ್ ಬಾಳ ಕಷ್ಟ ರೀ. ಮ್ಯಾಲ ಕುತ್ಕೋಬೇಕು, ಕೆಳಗ್ ಹರಿಶಣ್ಣ ನಾವೇನ್ ಓಪನ್ ಮಾಡ್ತೇವೆ ಸೀದಾ ಅದು ಆತ ಹಿಂಗ ನಾವ್ ಸೋಡಾ ಹಿಂಗ್ ಓಪನ್ ಮಾಡಿ ಫಸ್ಟ್ ಟೈಮ್ ನಾವು ಟ್ರಯಲ್ ಮಾಡಿದ್ದು ನೀರದಾಗ. ಫಸ್ಟ್ ಡೇ ಬಿಫೋರ್ ಗ್ರ್ಯಾಂಡ್ ರನ್ ಅಂತ ಮಾಡ್ತೀವಲ್ಲ, ಗ್ರ್ಯಾಂಡ್ ರನ್ ಮಾಡಿದಾಗ ನೀರ್ಲೇ ಟ್ರೈ ಮಾಡಿದ್ವಿ. ನೀರ್ಲೇ ಟ್ರೈ ಮಾಡಿದಾಗ ಕಣ್ಣಿಗೆ ಬಿದ್ದಾಗ ಇಲ್ಲೆಲ್ಲ ಕೆಂಪಾಗಿತ್ತ. ಸೊ ನಾವ್ ಸೆಕೆಂಡ್ ಡೇ ಸೋಡಾ ಯೂಸ್ ಮಾಡಕತ್ತಿದ್ವಿ. ಸೋಡಾ ಕಣ್ ಒಳಗ್ ಹೋದ್ರೆ ಏನಾಗತ್ತ, ಆ ತಣ್ಣ ಕಣ್ ಮುಚ್ಕೊಂಡೆ ಅಷ್ಟು ಮಾಡ್ಯ ನೋಡ್ರಿ. ನಾವ್ ಹಿಂಗ್ ಕಾಣ್ತಿರ್ತೀವಿ, ಚಸ್ಮಾ ಹಾಕೊಂಡು ಮತ್ತೆ ತೆಗೆದು ಹಿಂಗ್ ಒರೆಸ್ಕೊಂಡು ಕಂಟಿನ್ಯೂ ಮ್ಯಾನೇಜ್ ಮಾಡಿದೀವಿ. ಸಿಕ್ಕಾಪಟ್ಟೆ ಇದೆ. ಹರಿಶಣ್ಣನ್ ಹೇಳ್ಬೇಕಂದ್ರೆ ಅವ್ರು ಒಂಥರ ಲೆಜೆಂಡ್, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ಕುಂಟುಕೋಣ ಮೂಕ್ ಫೇಮಸ್ ಅವ್ರ ಹೇಳ್ತಾರ ಭಾರಿ ಮಜಾ. ಫೋನ್ ಮಾಡಿರ್ತಾರೆ, ಯಾವಾಗ ಫೋನ್ ಮಾಡಿರ್ತಾರೆ. ಊರಿಗೆ ಕರ್ಸಿದ್ವಿ, ಬಂದಿದ್ರೆ ಬಂದೆಲ್ಲ ಮೆರವಣಿಗೆ ಮುಗಿಸ್ಕೊಂಡ ಮತ್ ಇವಾಗ ನಿಮ್ ಮೆರವಣಿಗೆ ಅವರು ಇದ್ರೆ ಇವಾಗ ಶೂಟಿಂಗ್ ಅಂತ ಹೇಳಿ ಮತ್ತು ಬೆಂಗಳೂರಿಗೆ ಬಂದಾರೆ. ಮುಂದ ಏನೆಲ್ಲ ಮಾಡೋ ಪ್ಲಾನ್ಗಳ ನಿಮ್ಮದು? ಮುಂದೆ ಮಾಡಂತೆ ಸರ್ ನಾವು. ಸೊ ನನ್ ಇಂಟ್ರೆಸ್ಟ್ ನಾನ್ ಸಿನಿಮಾಗ ಹೋಗ್ಬೇಕಂತ. ಅದ್ರಲ್ಲಿ ಇಂಟರ್ನ ಅದ ಇಟ್ಕೊಂಡ ಸಿನಿಮಾ ಒಂದ್ ರೀತಿ ನೀವು ಸಿನಿಮಾ ಕಳೆ ಐತ್ರಿ. ಯಾವ್ದೋ ಒಂದ್ ರೀತಿ ಅಷ್ಟಲ್ಲಿ ಸಿನಿಮಾಗೆ ಅಂತ ಎಂಟ್ರಿ ಕೊಡ್ತೀರಿ? ಕೊಡ್ತೀವಿ, ಪಕ್ಕಾ ಕೊಡ್ತೀವಿ. ಅದಕ್ಕೇನಿಲ್ರಿ, ಅದ ಗುರಿ ಇಟ್ಕೊಂಡು ಇಲ್ಲಿ ಮಠ ಅಂತ ಬಂದೇವಿ ಈಗ. ಸೊ ಇವಾಗ ಒಂದ್ ಸ್ಟೆಪ್ ಆತ, ಇನ್ನು ಮೆಟ್ಲ ತುಂಬಾ ಐತಿ. ತುಂಬಾ ಐತನ ಕಲೆ ತುಂಬಾ ಐತಿ. ಕಲ್ತಾದ್ಮೇಲೆ ಒಂದಿಷ್ಟ ಏನಾರು ಮಾಡ್ಬೇಕು, ಕನ್ನಡ ಇಂಡಸ್ಟ್ರಿನ ನಾವು ಆಡ್ಬೇಕು ಅಂತೇವಿ. ಮಾಡನ್ ಸರ್. ಎಲ್ಲ ನಮ್ ಟೀಮ್ ವರ್ಕ್, ನಮ್ ಟೀಮ್ ಐತಿ. ಎಲ್ಲಾರು ಸೇರ್ ಮಾಡಾಕಂತೀವಿ ಇವಾಗ. ಮುಂದೆ ಯಾವ್ದಾದ್ರು ಈಗ ಒಪ್ಕೊಂಡಿರೇ ಏನಾದ್ರು? ಅಂದ್ರೆ ಇವಾಗ ಇನ್ನೂ ಇಲ್ಲ ಸರ್, ಇನ್ನು ಜನವರಿ ಅಂತ ಸ್ಟಾರ್ಟ್ ಆಗ್ತಾವ. ಒಂದಿಷ್ಟು ಶಾರ್ಟ್ ಮೂವೀಸ್ ಒಂದೆರಡು ಮಾಡಿದೆ, ಇನ್ನೊಂದ್ ಶಾರ್ಟ್ ಮೂವಿ ಐತಿ. ಸೊ ನೆಕ್ಸ್ಟ್ ಒಂದು ನಾಟಕ ಇದೆ, ಇಂದ ಕಂಪ್ನಿ ನಾಟಕ, ಅಲ್ಲೇ ಕೊಪ್ಪಳ ಅಜ್ಜಾರ ಮಾಡ ಅಂತೇನೆ. ಸೊ ಹಂಗ ಈಗ ಬರ ಅಂತ ಸರ್, ಹಂಗ ಸೀರಿಯಲ್ ಅವು ಮಾಡ್ಬೇಕು.
ಅದೇ ಸರ್ ಬಟ್ ಫಾರ್ಮ್ನಾಗ ಅದ ಬಟ್ ಈ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ ಹೋಗ್ಲಿ ಇದೇ ಫೀಲ್ಡ್ನಾಗ ಏನಾರು ಮಾಡ್ಬೇಕಂತ ಬಂದಿದ್ವಿ. ಹಿಂಗಂತೇಳಿ ಡ್ಯಾನ್ಸು ಕೂಡ ಮರ್ಯಾಕ ಹೋಗ್ಬಿಡ್ರಿ. ಡ್ಯಾನ್ಸ್ ಹೆಂಗ್ ಮಾಡಕ ನಾನು ಇಂಟ್ರೋ ಅಡಿಗೆ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತೇನೆ ನಾನು. ನೀವು ಸ್ಕಿಟ್ ಇಂದನೂ ಈಗ ಬಂದಿರಿ ಅಂತೇಳಿ ಇಲ್ಲ ಡ್ಯಾನ್ಸ್ ಮಾತ್ರ ಬಿಡಲ್ಲ ರೀ. ನಿಮ್ ಹೇರ್ ಸ್ಟೈಲ್ ನೋಡಿದಾಗ ಅನ್ಕೊಂಡ್ಬಿಟ್ರಿ. ಟ್ರೈ ಮಾಡ್ರಿ. ನಮ್ ಕಡೆಯವರು ಅಥವಾ ನಮ್ಮ ಕರ್ನಾಟಕದವರು ಒಂದ್ ರೇಂಜ್ ಹೋಗ್ಬೇಕು, ಒಂದ್ ಎತ್ತರಕ್ಕೆ ಬೆಳಿಬೇಕು ಅನ್ನೋದೊಂದ ನಮ್ಮ ಆಸೆನೂ ಕೂಡ. ಓಕೆ, ನಮ್ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟ ಮಾತಾಡಿದ್ರಿ. ಮತ್ತೇನಾರ ಹೇಳೋದಿದ್ರೆ ಹೇಳ್ಬೋದ್ರಿ. ಈಗ ನಿಮ್ಗೆ ಫ್ರೀ ಕೊಟ್ಟಿವಿ. ಮತ್ತೇನಾರ ನೀವು ಮತ್ತೆ ಡೈಲಾಗ್ ಹೇಳ್ತಂದ್ರೆ ನಮ್ಗೆ ಆಗಲ್ಲ. ನಾವು ಡೈಲಾಗ್ ಇಲ್ಲ ಮಿಮಿಕ್ರಿ ಅದು ಗೊತ್ತಾಗುತ್ತೆ ನೋಡೋರಿಗೆ ಮಿಮಿಕ್ರಿ ಅಂತ. ಸೊ ಏನಿಲ್ಲ ಸರ್, ನಾವಾದ್ರೆ ಈಗ ಈ ಇಂಡಸ್ಟ್ರಿನ ಈಗ ಒಂದ್ ಲೆವೆಲ್ಗ ನಮ್ ಕನ್ನಡ ಇಂಡಸ್ಟ್ರಿ ಮೊದ್ಲ ಒಂದ್ ತಕ್ಕ ಮಟ್ಟಿಗೆ ಇತ್ತು. ಓಕೆನಾ, ಇವಾಗ KGF, ಕಾಂತಾರ, ಇವಾಗ ಇಂಥ ಮೂವೀಸ್ ಎಲ್ಲ ಬಂದ್ಬಿಟ್ಲೆ ಈಗ ಕನ್ನಡ ಇಂಡಸ್ಟ್ರಿ ನೋಡ್ತಾ ಕನ್ನಡ ಇಂಡಸ್ಟ್ರಿ ಹೌದಪ್ಪ ಅಂತ ಹೇಳಿ. ಸೊ ಈ ಇಂಡಸ್ಟ್ರಿ ಒಳಗ ನಾವು ಒಂದ್ ಸಾಧನೆ ಮಾಡ್ಬೇಕಂತೇಳಿ ನಾವು ಬಂದಿವ್ರಿ. ಈಗ ಎಲ್ಲಾರು ಹಂಗ ಬಾಲಿವುಡ್ ಹೇಳ್ತಾರ, ನಾವ್ ಹಂಗ ನಮ್ದು ಸ್ಯಾಂಡಲ್ವುಡ್ ನಾವು ಅದೇವಿ, ನಾವು ಮಾಡ್ತೀವಿ ಅಂತೇಳಿ ಪ್ರಯತ್ನ ತೊಟ್ಟು ಬಂದೀವಿ. ಅಂದ್ರ ಇದಕ್ಕ ಒಂದ್ ರೀತಿಯಾದಂತ ಜಿ ಕನ್ನಡ ಏನು ಇದು ಚಾನಲ್ ಇದೆ. ಇದು ಒಂದ್ ರೀತಿ ಒಳ್ಳೆ ರೀತಿಯ ಪ್ರತಿಭೆಗಳನ್ನ ಹೊರಗಾಗ್ತದೆ. ಪಕ್ಕ 100% ರೀ. ಯಾಕಂದ್ರೆ ಒಂದ್ 20 ಜನ ನಾವ್ ಸೆಲೆಕ್ಟ್ ಆಗಿದ್ದು ಕರ್ನಾಟಕ ತುಂಬಾ. ಇವಾಗ ಸದ್ಯ ಒಂದ್ 20 ಜನ ಸೆಲೆಕ್ಟ್ ಮಾಡಿ ರೆಕಗ್ನೈಸ್ ಮಾಡಿ ಇವಾಗ ಹೊರಗ್ ಬಿಟ್ಟಾರ. ಸೊ ಅವ್ರ 20 ಜನನು ಮುಂದ್ ದೊಡ್ಡ ಫ್ಯೂಚರ್ ಸ್ಟಾರ್ಸ್ ಆಗ್ಬೋದಾ ಅಂತಾರನ ವರ್ಷ ಕಂಟಿನ್ಯೂ ಮಾಡ್ತಿರ್ತಾರೆ. ಹಂಗಿರತ್ತೆ. ಸೊ ಈಗ ನಾವು ಬಂದೇವಿ, ನೆಕ್ಸ್ಟ್ ನಮ್ಗೆ ಇನ್ನೂ ಟ್ಯಾಲೆಂಟ್ ಬಂದೇ ಬರ್ತಾರೆ. ಹಂಗ್ ಕಂಟಿನ್ಯೂ ಈ ಜಿ ಕನ್ನಡ ಅಂತೇಳಿ ಒಂದ್ ಏನಂದ್ರ ಅದ ಈಗ ಕಲೆಗಾರನ ತಂದು ಕೂಡಿಸಿ ಒಂದ್ ಏನದ ಸಂಘಟನೆ ಮಾಡಿ ಅಲ್ಲಿ ನಾವು ಟೀಚಿಂಗ್ ಕೊಟ್ಟು ಅದಾದ್ಮೇಲೆ ಇಂಡಸ್ಟ್ರಿ ಬಿಡ್ತಾರಲ್ಲ, ಹಂಗಿದೆ. ಬಾರಿ ಮಾತ್ರ ಬಾರಿ ಹೆಲ್ಪ್ ಆಗತ್ತೆ ಸರ್. ಅಂದ್ರೆ ಅಲ್ಲಿ ನಮ್ಗೆ ಈಗ ಆಕ್ಟಿಂಗ್ ಅಷ್ಟೇ ಹೇಳ್ಕೊಟ್ಟಿಲ್ಲ ಅವ್ರು. ಈಗ ನಾವ್ ಹೆಂಗ್ ನಡ್ಕೋಬೇಕು, ಈಗ ಇಲ್ಲಿ ಮಾತಾಡ ಅಂತೀವಿ, ಇಲ್ಲಿ ಹೆಂಗ್ ಮಾತಾಡ್ಬೇಕು, ಅಂಡ್ ಟೈಮ್ ಸೆನ್ಸ್ ಹೆಂಗಿರ್ಬೇಕು ಅಂತೇಳಿ ಎಲ್ಲಾ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ. ಸೊ ಎಕ್ಸ್ಪೀರಿಯನ್ಸ್ ಬಾಳ ಆಗೈತಿ ಅಲ್ಲಿ ವರ್ಕ್ ಮಾಡಿ ಕಾಮಿಡಿ ಕೆಲಾಡಿಯಲ್ಲಿ. ಅದನ್ನ ಎಕ್ಸ್ಪೀರಿಯನ್ಸ್ ನ ಈಗ ಇನ್ನೂ ಹೆಚ್ಚಿನ ಮಟ್ಟಿಗೆ ತಗೊಂಡ್ ಹೋಗ್ಬೇಕಂತ. ಎಲ್ಲಿ ಇಟ್ಟಿರಿ ಕಪ್? ನಮ್ ಕ್ಯಾಪ್ಟನ್ ಮನ್ಯಾಗ ಐತ್ರಿ. ನಮ್ ಕ್ಯಾಪ್ಟನ್ ಕಡೆ ಇರುತ್ತೆ. ಹೌದ್ರಿ? ಆಯ್ತ್ರಿ, ನಿಮ್ಗ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಮತ್ತ ಭೇಟಿ ಆಗೋಣಂತ. ನೀವ್ ಅನ್ಕೊಂಡಿದ್ದೆಲ್ಲಾನು ನೀವು ಸಾಧಿಸ್ಲಿ. ನಮ್ ಚಾನಲ್ ಕಡೆಯಿಂದ ನಾವು ಕೇಳ್ಕೊಳ್ಳೋದು ಇಷ್ಟ. ನಿಮ್ ಚಾನೆಲ್ಗೂ ಆಲ್ ದ ಬೆಸ್ಟ್. ಇನ್ನು ಹೆಚ್ಚಿನ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ಇಡೀ ಕರ್ನಾಟಕದ ಜನತೆಗೆ ಹೇಳ್ಬೇಕಂತ ಏನಪ್ಪಾ ಅಂದ್ರ ಇಂಥ ಪ್ರತಿಭೆನ ಇನ್ನೊಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸ್ರಿ, ಹಾರೈಸ್ರಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಆಯ್ತ್ರಿ, ಮತ್ತೆ ಸಿಗುರಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ.